ಹನಿ ಬಲಿಯಲ್ಲಿ ಕಾಂಗ್ರೆಸ್ ನಾಯಕರು ಇದೀಗ ವಿಳವಿಳ ಅಂತ ಒದ್ದಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ತನಿಖೆ ನಡೆದ್ರೆ ಮಹಾನಾಯಕ ಬಯಲಾಗ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪ್ರಭಾವಿಯ ಮುಖವಾಡವನ್ನ ಕಳಿಸಿದ್ರೆ ಸರ್ಕಾರವೇ ಶೇಕ್ ಎನ್ನಲಾಗ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಹನಿ ಬಲಿಯಲ್ಲಿ ಕಾಂಗ್ರೆಸ್ ನಾಯಕರು ಇದೀಗ ವಿಳವಿಳ ಅಂತ ಒದ್ದಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ತನಿಖೆ ನಡೆದ್ರೆ ಮಹಾನಾಯಕ ಬಯಲಾಗ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಭಾವಿಯ ಮುಖವಾಡವನ್ನ ಕಳಿಸಿದ್ರೆ ಸರ್ಕಾರವೇ ಶೇಕ್ ಎನ್ನಲಾಗ್ತಾ ಇದೆ. ಬಯಕೆ ಬಿದ್ದು ಕಂಪ್ಲೇಂಟ್ ಕೊಡ್ತಿಲ್ವಾ ಸಚಿವ ರಾಜಣ್ಣ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಸದನದಲ್ಲಿ ಬಾಂಬ್ ಸಿಡಿಸಿ ಸೈಲೆಂಟ್ ಆದ್ರ ರಾಜಣ್ಣ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹನಿ ಬಲಿಯಲ್ಲಿ ಕಾಂಗ್ರೆಸ್ ನಾಯಕರು ಇದೀಗ ವಿಳವಿಳ ಅಂತ ಒದ್ದಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಯತ್ನಾಳ್ ರವರು ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಅದಾದ ಬಳಿಕ ರಾಜಣ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನನಗೂ ಕೂಡ ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇನ್ನು ಪರಮೇಶ್ವರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ರಾಜಣ್ಣ ಏನಾದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸಲ್ಲಿಸಿದ್ರೆ ನಾವು ತನಿಖೆಯನ್ನ ಕೈಗೊಳ್ಳುತ್ತೇವೆ ಎಂಬ ಭರವಸೆಯನ್ನ ಕೂಡ ನೀಡಿದ್ರು. ಇನ್ನು ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗದ್ದಲ ಕೋಲಾಹಲ ಕೂಡ ಸೃಷ್ಟಿಯಾಗಿತ್ತು. ಇದುವರೆಗೂ ದೂರು ನೀಡದ ಸಚಿವ ಕೆಎನ್ ರಾಜಣ್ಣ ಯಾಕೆ ದೂರು ನೀಡಿಲ್ಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತಮ್ಮದೇ ಪಕ್ಷದವರು ಹನಿ ಟ್ರ್ಯಾಪ್ ಮಾಡಿಸಿದ ಆರೋಪವನ್ನ ಕೂಡ ರಾಜಣ್ಣ ಅವರು ಈ ಹಿಂದೆ ಮಾಡಿದ್ರು. ದೂರು ನೀಡಿದ್ರೆ ಪಕ್ಷದೊಳಗೆ ಅಲ್ಲೋಲ ಕಲ್ಲೋಲ ಫಿಕ್ಸಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ಕಾರಣಕ್ಕೆ ದೂರು ನೀಡಲು ರಾಜಣ್ಣ ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಆಪ್ತರ ಜೊತೆ ಚರ್ಚಿಸಿ ದೂರು ಕೊಡ್ತಾರಾ ಕೆಎನ್ ರಾಜಣ್ಣ ಅವರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದುವರೆಗೂ ಕೂಡ ಕೆಎನ್ ರಾಜಣ್ಣ ಅವರು ದೂರನ್ನ ನೀಡಿಲ್ಲ. ಯಾಕೆ ದೂರನ್ನ ನೀಡಿಲ್ಲ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ರಾಜಕೀಯದಲ್ಲಿ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹನಿ ಟ್ರ್ಯಾಪ್ ಪ್ರಕರಣ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಅವರಿಂದ ಈಗಾಗಲೇ ವಿಷಯವನ್ನ ಪ್ರಸ್ತಾಪವನ್ನ ಕೂಡ ಮಾಡಲಾಗಿತ್ತು. ಇದರಿಂದ ಇಕ್ಕಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಧರ್ಮ ಸಂಕಟದಿಂದ ಪಾರಾಗೋದು ಹೇಗೆ ಎಂಬ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುವ ಭರವಸೆಯನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ರು. ವಿಪಕ್ಷದವರು ಕೂಡ ಈ ವಿಚಾರವಾಗಿ ಈಗಾಗಲೇ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆರ್ ಅಶೋಕ್ ಕೂಡ ಈಗಾಗಲೇ ತಮ್ಮದೇ ಪಕ್ಷ ಅಂದ್ರೆ ಸ್ವಪಕ್ಷದ ನಾಯಕರಿಗೆ ಈ ರೀತಿ ಹಾಕ್ತಿದ್ರೆ ಕಾಂಗ್ರೆಸ್ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಅವರ ಪಕ್ಷದ ನಾಯಕನಿಗೆ ಈ ರೀತಿ ಅನ್ಯಾಯ ಆದಾಗ ಅವರೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂದ್ರೆ ಬೇರೆಯವರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಎನ್ನುವ ವಾಗ್ದಾಳಿಯನ್ನ ಕೂಡ ಈಗಾಗಲೇ ನಡೆಸಿದ್ರು. ರಾಜಣ್ಣ ದೂರು ನೀಡದೆ ಹೋದ್ರೆ ತನಿಖೆ ನಡೆಯಲ್ವಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹನಿ ಪ್ರಕರಣ ತನಿಖೆ ನಡೆಯದೇ ಇದ್ರೆ ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತಾ? ಅಸ್ತ್ರ ಆಗಿದೆ. ಈಗಾಗಲೇ ಇಕ್ಕಟ್ಟಿಗೆ ಸಿಲುಕಿದ ಸಿಎಂ ಸಿದ್ದರಾಮಯ್ಯ ಸಂಕಟದಿಂದ ಪಾರಾಗಲು ಈಗಾಗಲೇ ಯತ್ನವನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಮುಂದೆ ಇಕ್ಕಟ್ಟಿನ ಸ್ಥಿತಿಯನ್ನ ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹನಿ ಕೇಸ್ನಲ್ಲಿ ಜಾಣ ನಡೆಯನ್ನ ಅನುಸರಿಸಿ ಸಿಎಂ ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರಾ? ರಾಜಣ್ಣ ಅವರು ಈಗಾಗಲೇ ದೂರು ನೀಡದೆ ಹೋದ್ರೆ ತನಿಖೆ ನಡೆಯಲ್ವಾ? ಹನಿ ಪ್ರಕರಣ ತನಿಖೆ ನಡೆಯದೇ ಇದ್ರೆ ವಿಪಕ್ಷಗಳಿಗೆ ಅಸ್ತ್ರ ಆಗುವ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಕ್ಕಟ್ಟಿಗೆ ಸಿಲುಕ್ತಾರಾ? ಖರ್ಗೆ ಮುಂದೆ ಇಕ್ಕಟ್ಟಿನ ಸ್ಥಿತಿಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ವಿವರಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ನಿವಾಸಕ್ಕೆ ಆಗಮಿಸಿ ಈಗಾಗಲೇ ಭೇಟಿಯನ್ನ ಕೂಡ ಮಾಡಿದ್ರು. ಭೇಟಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ, ಹಲವಾರು ವಿಚಾರಗಳ ಪ್ರಸ್ತಾಪವನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಆರೋಗ್ಯದ ಸಮಸ್ಯೆ ಇತ್ತು, ಮಂಡಿ ನೋವು ಇದ್ದಾಗ್ಲಿಂದನೂ ಕೂಡ ನಾನು ಬಂದು ನೋಡ್ಕೊಂಡು ಹೋಗಿರ್ಲಿಲ್ಲ, ಆದ್ರಿಂದ ಬಂದು ಅವರ ಆರೋಗ್ಯವನ್ನ ವಿಚಾರಿಸಲು ನಾನು ಬಂದಿದ್ದೆ. ಇಂತಹ ಸಮಯದಲ್ಲಿ ರಾಜ್ಯದ 7 ಬೇಳುಗಳಿತ್ತು, ಆ ವಿಚಾರವನ್ನ ಚರ್ಚೆ ಮಾಡಿದ್ದೇವೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಾ? ಯಾಕೆಂದ್ರೆ ರಾಜಣ್ಣನವರು ಈಗಲೂ ಕೂಡ ದೂರನ್ನ ಸಲ್ಲಿಸಿಲ್ಲ. ಯಾಕೆ ದೂರನ್ನ ಸಲ್ಲಿಸಿಲ್ಲ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಕಸ್ಮಾತ್ ಏನಾದ್ರು ರಾಜಣ್ಣ ಅವರು ದೂರು ಸಲ್ಲಿಸಿಲ್ಲ ಅಂತ ಅಂದ್ರೆ ತನಿಖೆಯನ್ನ ಕೈಗೊಳ್ಳಲ್ವಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ನೀಡಿದ್ರು.
ಏನಾದರೂ ರಾಜಣ್ಣ ದೂರನ್ನ ಸಲ್ಲಿಸಿದ್ರೆ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ತೇವೆ ಎಂಬ ದೂರನ್ನ ಈಗಾಗಲೇ ನೀಡಿದ್ರು. ಇನ್ನು ಖರ್ಗೆ ಮುಂದೆ ಇಕ್ಕಟ್ಟಿನ ಸ್ಥಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ವಿವರಿಸಿದ್ರಾ? ಮೊನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಇಕ್ಕಟ್ಟಿನ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ವಿವರಿಸಿದ್ರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಏನಾದರೂ ರಾಜಣ್ಣ ಅವರು ದೂರು ನೀಡಿದ್ರೆ ವಿಪಕ್ಷದವರಿಗೆ ಇದೀಗ ಅಸ್ತ್ರ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ವಿಪಕ್ಷದವರು ಈಗಾಗಲೇ ಕಾಯ್ದು ಕುಳಿತುಕೊಂಡಿದ್ದಾರೆ. ಯಾವುದಾದ್ರೂ ಒಂದು ಟಾಪಿಕ್ ಸಿಗ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋಕೆ ಈಗಾಗಲೇ ಕಾಯ್ದು ಕುಳಿತಿದ್ದಾರೆ. ಈಗೇನಾದ್ರೂ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನ ಏನಾದ್ರೂ ದೂರನ್ನ ನೀಡಿದ್ರೆ ವಿಪಕ್ಷದವರಿಗೆ ಅಸ್ತ್ರ ಆಗುತ್ತೆ, ಜೊತೆಗೆ ಹೋರಾಟವನ್ನ ಮಾಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಇನ್ನು ಹನಿ ಟ್ರಾಪ್ ವಿಚಾರ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಏನು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ ನಂತರ ಈಗಾಗಲೇ ಸುನಿಲ್ ಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಲೇಬೇಕು ಎಂಬ ವಿಚಾರಕ್ಕೆ ಈಗಾಗಲೇ ಒತ್ತಾಯವನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಈಗಾಗಲೇ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು, ಭರವಸೆಯನ್ನ ಕೂಡ ನೀಡಿದ್ರು. ಆದಷ್ಟು ಬೇಗ ತನಿಖೆಯನ್ನ ಕೈಗೊಳ್ಳುತ್ತೇವೆ ಎಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ಏನು ಹನಿ ಟ್ರಾಪ್ ವಿಚಾರ ಇದೆ, ಇದು ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ರಾಜಣ್ಣ ಅವರು ಏನಾದ್ರು ಈಗಾಗಲೇ ದೂರನ್ನ ಸಲ್ಲಿಸಿದ್ರೆ ತನಿಖೆಯನ್ನ ಕೈಗೊಳ್ತೇವೆ ಅಂತ. ಆದ್ರೆ ರಾಜಣ್ಣ ಮಾತ್ರ ಯಾಕೆ ಇನ್ನು ದೂರನ್ನ ಸಲ್ಲಿಸಿಲ್ಲ ಅಂತ? ತೇಜಸ್ವಿನಿ, ಹನಿ ಟ್ರಾಪ್ ಪ್ರಕರಣ ಈಗ ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಒಂದಷ್ಟು ಬಿಕ್ಕಟ್ಟು ಅಂತ ಅನ್ನೋದಕ್ಕಿಂತ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಅವರ ಆಪ್ತ ವಲಯದಲ್ಲೇ ಶುರುವಾಗಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಸದನದಲ್ಲಿ ಪ್ರಸ್ತಾಪ ಆಯ್ತು, ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಆ ಒಂದು ಸಂದರ್ಭದಲ್ಲಿ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಸದನಕ್ಕೆ ಕೊಟ್ರು. ಸದನದ ಆಚೆಗೂ ಕೂಡ ಈ ರೀತಿಯ ಬೆಳವಣಿಗೆಗಳೆಲ್ಲವೂ ಆಗ್ತಾ ಇದೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ರಾಜಣ್ಣ ಅವರು ದೂರು ಕೊಡದೇನೆ ಯಾವ ರೀತಿ ತನಿಖೆ ಮಾಡಲು ಸಾಧ್ಯ ಅನ್ನುವಂತ ಮಾತುಗಳನ್ನ ಆಡ್ತಿರುವಂತದ್ದು ನೋಡಿದ್ರೆ, ಮತ್ತೊಂದು ಕಡೆಗೆ ಎನ್ ರಾಜಣ್ಣ ಅವರು ಈ ದೂರು ಕೊಡುವಂತ ವಿಚಾರದಲ್ಲಿ ಯಾಕೆಂತಂದ ಹೇಳಿದ್ರೆ ದೂರು ಕೊಟ್ಟು ತನಿಖೆಯನ್ನ ಮಾಡಿದ್ರೆ ಸರ್ಕಾರದಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ ಅವರ ಹೊರಗಡೆ ಬರ್ತಾರೆ ಅನ್ನುವಂತ ಚರ್ಚೆಗಳ ಹಿನ್ನೆಲೆಯಲ್ಲಿ ಅದು ಬಂದ್ರೂ ಕೂಡ ಸಂಕಷ್ಟ. ಯಾಕಂದ್ರೆ ಪ್ರತಿಪಕ್ಷಗಳಿಗೆ ತಾವೇ ಆಹಾರ ಕೊಟ್ಟಂತ ಆಗತ್ತೆ. ಒಂದ್ ವೇಳೆ ತನಿಖೆ ಮಾಡದೇನೆ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರೆ ಅದು ಕೂಡ ಸದನದಲ್ಲೇ ಉತ್ತರವನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗತ್ತೆ. ಇದೀಗ ಹಾಗಾಗಿ ಏನ್ ಸಿದ್ದರಾಮಯ್ಯ ಅವರು ಸ್ವತಃ ಇಕ್ಕಟ್ಟಿಗೆ ಸಿಲುಕಾಕೊಂಡಿರುವಂತ ಕಾಣಿಸುತ್ತೆ. ಯಾಕಂತಂದ ಹೇಳಿದ್ರೆ ತನಿಖೆ ಮಾಡೋದು ಸಂಕಷ್ಟ, ತನಿಖೆ ಮಾಡದೆ ಹೋದ್ರು ಸಂಕಷ್ಟ ಅನ್ನುವಂತ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಇದನ್ನ ತಾರ್ಕಿಕ ಒಂದೊಂದು ಸತ್ಯ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ಅದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಅನೇಕರ ಅಭಿಪ್ರಾಯ ಇರುವಂತ ಹಿನ್ನೆಲೆಯಲ್ಲಿ ಆಂತರಿಕವಾಗಿ ಹೆಚ್ಚೆಚ್ಚು ಒತ್ತಡಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಕೂಡ ತಮ್ಮ ಆಪ್ತ ವಲಯದಲ್ಲೇ ಕರೆದುಕೊಂಡು ಅವ್ರ ಜೊತೆಗೆ ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿ ಹಣಿಬೇಕು ಆ ಹನಿ ಟ್ರ್ಯಾಪ್ ಮಾಡಿದಂತ ನಾಯಕನನ್ನ ಅನ್ನುವಂತ ಒಂದಷ್ಟು ಮಾತುಕತೆಯನ್ನ ನಡೆಸುವ ಮೂಲಕ ಗುರುವಾರ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುವಂತ ಸಾಧ್ಯತೆ ಇದಾವೆ. ತೇಜಸ್ವಿನಿ, ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.